ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ರೆಫ್ರಿಜರೇಟರ್ ಆರ್ಗನೈಸೇಷನ್ ಬಗ್ಗೆ ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನಾನು ಅಂದ್ಕೊಳ್ತೀನಿ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಥವಾ 15 days ಒನ್ಸ್ ಆದ್ರೂ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಯೂಟ್ಯೂಬಲ್ಲಿ ಅಂತ. ಬಟ್ ಯಾವ ರೀತಿ ಆಗುತ್ತೆ ಅಂದರೆ, ನನಗೆ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಆಫೀಸ್ಗೆ ಹೋಗೋ ಅರ್ಜೆನ್ಸಿಲಿರ್ತೀನಿ. ಯಾವಾಗ ನಾನು ವಿಡಿಯೋನ ಶೂಟ್ ಮಾಡೋಕ್ಕಾಗೋದಿಲ್ಲ ನನ್ನ ಕೈಯಲ್ಲಿ. ಈವ್ನಿಂಗ್ ಬಂದಾಗ ಸ್ವಲ್ಪ ಟಯರ್ಡ್ ಆಗಿರುತ್ತೆ. ಸೊ ಹಾಗಾಗಿ ಆದಷ್ಟು ಈಗ ಸದ್ಯಕ್ಕೆ ತಿಂಗಳಿಗೆ ಒಂದ್ಸತಿ ಹಾಕ್ತಾ ಇದ್ದೀನಿ. ಆಮೇಲೆ ಟೈಮ್ ಸಿಕ್ಕಿದಷ್ಟು ಎಷ್ಟೋ ವಿಷಯಗಳನ್ನ ನಾನು ಮನೇಲಿ ಮಾಡುವಂತಹ ಕೆಲಸಗಳನ್ನ ನಾನು ವಿಡಿಯೋ ಮೂಲಕ ನಿಮ್ಗಳಿಗೆ ತೋರಿಸ್ಬೇಕು ಅಂತ ತುಂಬಾ ಅಂದ್ಕೊಳ್ತೀನಿ. ಬಟ್ ಅದು ಟೈಮ್ ಆಗ್ತಾ ಇಲ್ಲ ನನಗೆ. ಕೆಲಸ ಮಾಡೋ ಇದನ್ನು ನಾನು ವಿಡಿಯೋ ಮಾಡಿ ಹಾಕ್ಬೋದಿತ್ತಲ್ಲ, ಇದೊಂದು ಇನ್ಫಾರ್ಮೇಷನ್ ಕೊಡ್ಬೋದಿತ್ತಲ್ಲ, ಇದೊಂದು ಐಡಿಯಾ ನಾನು ಶೇರ್ ಮಾಡ್ಕೋಬೋದಿತ್ತಲ್ಲ ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು, ಟೈಮ್ ಆಗೋದಿಲ್ಲ ಆ ಟೈಮ್ ಆವಾಗ ನನಗೆ. ಸೊ ಹಾಗಾಗಿ ನೆಕ್ಸ್ಟ್ ಯಾವಾಗಾದರೂ ಅದನ್ನು ನಾನು ತಿರ್ಗಾ ಅದೇ ರೀತಿ ಕೆಲಸಗಳನ್ನ ಮಾಡಿದಾಗ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತೀನಿ. ಇವತ್ತು ನಾನು ಕೆಲವೊಂದು ಆರ್ಗನೈಸರ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ, ಅಂದರೆ ರೆಫ್ರಿಜರೇಟರ್ಗೋಸ್ಕರನೇ. ನನಗೆ ನಾರ್ಮಲ್ ಆಗಿ ಈ ಕವರ್ಗಳಲ್ಲಿ, ಪ್ಲಾಸ್ಟಿಕ್ ಕವರ್ಗಳಲ್ಲಿ ನನಗೆ ಏನೇ ಐಟಮ್ಸ್ನಾಗಲಿ ಸ್ಟೋರ್ ಮಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ವೆಜಿಟೇಬಲ್ಸ್ ಇರ್ಬೋದು, ಇಲ್ಲ ಅಂದರೆ ಸ್ನ್ಯಾಕ್ಸ್ ಇರ್ಬೋದು, ಅಥವಾ ಬೇರೆ ಏನೇ ಇದ್ರೂ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಂದ್ರೆ ನನಗೆ ಆ ಥರ ಒಂದು ಪೇಪರಲ್ಲಿ ಅಥವಾ ಒಂದು ಕವರಲ್ಲಿ ಸ್ಟೋರ್ ಮಾಡೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಸೊ ಅದಾಗಿ ನಾನು ಕೆಲವೊಂದು ಆರ್ಗನೈಸರ್ಸ್ಗಳನ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಈ ಥರ ಬಾಟಲ್ಸ್ಗಳು. ಇದು ಏನಪ್ಪ ಅಂತಂದರೆ, ಈ ಥರ ಬಾಟಲ್ಸ್ಗಳು ನಿಮಗೆ ಹಾಲನ್ನ ಸ್ಟೋರ್ ಮಾಡೋದಕ್ಕೆ ಇರ್ಬೋದು, ಇಲ್ಲಾಂದರೆ ಜ್ಯೂಸ್ನ ಸ್ಟೋರ್ ಮಾಡೋದಕ್ಕೆ ಇರ್ಬೋದು. ಅದಕ್ಕೆಲ್ಲನೂ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಸುಮ್ಮನೆ ಒಂದು ಹಾಲನ್ನ ಒಂದು ಪಾತ್ರೆಯಲ್ಲಿ ಕಾಯಿಸ್ಬಿಟ್ಟು ನೀವು ಪಾತ್ರೆಯಲ್ಲಿ ಹಾಲಿಡೋದಕ್ಕೂ ಈ ಥರ ಬಾಟಲಲ್ಲಿ ನೀವು ಹಾಲು ಕಾಯಿಸ್ಬಿಟ್ಟು ಅದು ಆರಾದ್ಮೇಲೆ ಇದ್ರೊಳಗಡೆ ಸ್ಟೋರ್ ಮಾಡಿಟ್ಕೊಂಡು 1-2 days ಬೇಕಾದ್ರೆ ನೀವು ಹಾಲನ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಬೋದು. ಸೊ ಆ ಥರ ನಾನು ಸ್ಟೋರೇಜ್ಗೋಸ್ಕರ ಹಾಲು, ಜ್ಯೂಸು ಥರದ್ದೆಲ್ಲ ಸ್ಟೋರೇಜ್ಗೋಸ್ಕರ ಈ ಥರದ ಬಾಟ್ಲ್ಗಳನ್ನ ನಾನು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಯಾವುದೇ ರೀತಿ ಆನ್ಲೈನಿಂದ ನಾನೇನು ಪರ್ಚೇಸ್ ಮಾಡಿರೋದಲ್ಲ, ಇದೆಲ್ಲ ಮಾಮೂಲಿ ಲೋಕಲ್ ಶಾಪ್ಸ್ಗಳಲ್ಲೇನೇ ಸಿಗುತ್ತೆ, ಅಲ್ಲಿಂದಲೇ ನಾನು ಇದನ್ನು ಪರ್ಚೇಸ್ ಮಾಡಿರೋದು. ಮತ್ತು ರೆಫ್ರಿಜರೇಟರ್ ಅಂತೂ ನಿಮಗೆ ಆರ್ಗನೈಸರ್ಸ್ಗಳನ್ನ, ಪ್ರಾಪರ್ ಆರ್ಗನೈಸರ್ಸ್ಗಳನ್ನ ಯೂಸ್ ಮಾಡಿದಾಗ ರೆಫ್ರಿಜರೇಟರ್ ಅಂತಲೂ ತುಂಬಾ ಕ್ಲೀನಾಗಿ ತುಂಬಾ ನೀಟಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಥರದ್ದು ನಾನು ಬಾಟಲ್ಸ್ಗಳನ್ನ ಯೂಸ್ ಮಾಡ್ತೀನಿ. ಇದೇನಾದ್ರು ಸ್ವಲ್ಪ ಚಿಕ್ಕ ಬಾಟಲ್ಸೇ, ಇದರಲ್ಲೂ ಅಷ್ಟೇ ಜ್ಯೂಸ್ ಸ್ಟೋರ್ ಮಾಡ್ಕೊಳ್ಳೋದಾಗಲಿ ಅಥವಾ ಮಿಲ್ಕ್ ಶೇಕ್ಸ್ ಇರ್ಬೋದು, ಇಲ್ಲಾಂದರೆ ಹಾಲು ಇರ್ಬೋದು, ಅದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಇದೂ ಯೂಸ್ಫುಲ್ ಆಗುತ್ತೆ. ಇದು ಬಂದ್ಬಿಟ್ಟು ಆ್ಯಕ್ಚುಲಾಗಿ ನಾನು ಇದು ಪರ್ಚೇಸ್ ಮಾಡಿರೋದಲ್ಲ. ಇದು ಬಂದ್ಬಿಟ್ಟು ಫ್ರೋಝನ್ ಬಾಟಲ್ ಐಸ್ ಕ್ರೀಮ್. ಇದರಲ್ಲಿ ನನಗೆ ಈ ಬಾಟಲ್ ಅದೇ ಡೆಸರ್ಟ್ ಏನೋ ಪರ್ಚೇಸ್ ಮಾಡಿದಾಗ ಅದ್ರ ಜೊತೆಗೆ ಬಂದಿರೋದು. ಅದನ್ನು ತೊಳೆದ್ಬಿಟ್ಟು ನಾನು ಹಾಗೆ ರೆಫ್ರಿಜರೇಟ್ರಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ಯೂಸ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಗ್ಲಾಸ್ ಅಂತೂ ನಿಮಗೆ ಗೊತ್ತಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ಬೇಕಾಗಿರೋಂಥ ಆರ್ಗನೈಸರ್ಸ್ ಬಂದ್ಬಿಟ್ಟು ಈ ಥರ ಗ್ಲಾಸ್ ಬೌಲ್ಗಳು. ಇದಕ್ಕೆ ಏರ್ ಟೈಟ್ ಕಂಟೈನರ್ಸ್ ಬರುತ್ತೆ. ಇದ್ರ ಒಳಗಡೆ ನೀವು ಸಾಂಬಾರು ಹಾಕಿಡ್ಬೋದು. ಇದು ಡಿಫ್ರೆಂಟ್ ಸೈಜಲ್ಲಿ ಬರುತ್ತೆ ನಿಮಗೆ. ನಂದು ಇದು ಬೋರೋಸಿಲ್ದು ಡಿಫ್ರೆಂಟ್ ಸೈಜಲ್ಲಿ ಬರುತ್ತೆ ನೋಡಿ. ಈ ಥರ ಹೀಗೆ, ಇದು ಚಿಕ್ಕದು, ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು, ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು. ಸೊ ಈ ಥರ ಬೋರೋಸೆಲ್ ಗ್ಲಾಸಸ್ ಇದಕ್ಕೆ ಏರ್ ಟೈಟ್ ಕಂಟೈನರ್ಸ್ ಬರುತ್ತೆ ನಿಮಗೆ. ಸೊ ಹಾಗಾಗಿ ಇದ್ರ ಒಳಗಡೆ ನೀವು ಏನೇ ಒಂದು ರೀತಿಯ ಫುಡ್ ಐಟಮ್ಸ್ಗಳನ್ನ ನೀವು ಸ್ಟೋರೇಜ್ ಮಾಡಿದ್ರು ಇದು ತುಂಬ ಕಾಲ, ಇದು ತುಂಬ ಟೈಮ್, ಮೇ ಬಿ 3 days 4 days ಆದ್ರೂ ಅದು ಫ್ರೆಶ್ ಆಗೇ ಇರುತ್ತೆ. ಏಕೆಂದರೆ ಏರ್ ಟೈಟ್ ಕಂಟೈನರ್ ಆಗಿರೋದ್ರಿಂದ. ಫಾರ್ ಎಕ್ಸಾಂಪಲ್, ಇವಾಗ ಏನೋ ಒಂದು ಹಲ್ವಾ ಮಾಡಿದ್ದೀವಿ ಅಂತ ಅಂದ್ಕೊಳ್ಳೋಣ, ಇಲ್ಲ ಒಂಚೂರು ಏನಾದರೂ ರೈಸ್ ಮಿಕ್ಕೋಯ್ತು ಅಂತ ಅಂದ್ಕೊಳ್ಳೋಣ, ಸಾಂಬಾರು ಮಿಕ್ಕೋಯ್ತು, ಇಲ್ಲ ಏನೋ ಒಂದು ಗೊಜ್ಜು ಇಲ್ಲ. ಸೊ ಇದ್ರ ಒಳಗಡೆ ಇವಾಗ ನಾವು ಪುಳಿಯೋಗರೆ ಗೊಜ್ಜು ಮಾಡಿರ್ತೀವಿ, ವಾಂಗಿ ಭತ್ತದ ಗೊಜ್ಜು ಮಾಡಿರ್ತೀವಿ ಅಂದ್ಕೊಳ್ಳೋಣ. ಇದ್ರೊಳಗಡೆ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಅದು ತುಂಬ ನೀಟಾಗೂ ಕಾಣಿಸುತ್ತೆ ರೆಫ್ರಿಜರೇಟರ್. ಮತ್ತು ಏರ್ ಟೈಟ್ ಕಂಟೈನರ್ ಆಗಿರೋದ್ರಿಂದ ಅದು ಏನೂ ಸಹ ಆಗೋದಿಲ್ಲ, ತುಂಬ ಕಾಲ ಅದು ಫ್ರೆಶ್ ಆಗಿ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಥರ್ಡ್ ಒನ್. ಇದು ಥರ್ಡ್ ಮೀನ್ಸ್ ಆಫ್ ಆರ್ಗನೈಸರ್ಸ್, ರೆಫ್ರಿಜರೇಟರ್ ಆರ್ಗನೈಸರ್ ಇದು.
ಇದನ್ನು ಅಷ್ಟೇ, ನಾನು ಇದು ಲೋಕಲ್ ಮಾರ್ಕೆಟಿಂದಾನೆ ಪರ್ಚೇಸ್ ಮಾಡಿದ್ದು. ನಿಮಗೆ ಆನ್ಲೈನಲ್ಲಿ ಕೂಡ ಬೋರೋಸಿಲ್ ಸಿಗುತ್ತೆ, ಚೀಪ್ ಆ್ಯಂಡ್ ಬೆಸ್ಟ್ ಆಗೇನೆ ಸಿಗುತ್ತೆ. ನಿಮ್ಗೆ ಆನ್ಲೈನ್ ಕಾಸ್ಟ್ಗೂ ನಾನು ನೋಡಿದ್ದೀನಿ, ಆನ್ಲೈನ್ ಕಾಸ್ಟ್ಗೂ ಮತ್ತು ಶಾಪಲ್ಲಿ ಏನು ಸಿಗುತ್ತಲ್ಲ ಅದಕ್ಕೂ ಅಂಥ ಡಿಫ್ರೆನ್ಸ್ ಏನಿರಲ್ಲ. ಇದರಲ್ಲಿ ಹೆಚ್ಚು ಕಮ್ಮಿ ಎರಡೂ ಸೇಮೇನೆ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರದ ಬಾಕ್ಸ್ಗಳು. ಈ ಥರದ ಬಾಕ್ಸ್ಗಳಲ್ಲಿ ನೀವು ಏನಂದರೆ ಈ ಥರ ಬಾಕ್ಸ್ಗಳಲ್ಲಿ ನೀವು ಸ್ಟೋರೇಜ್ ಮಾಡಬೇಕಂದ್ರೆ ಇದ್ರದ್ದು ಮೇಲ್ಗಡೆ ಪ್ಲೇಟ್ಗೆ ಇದ್ರ ಮೇಲ್ಗಡೆ ಕವರ್ ಏನಿರುತ್ತೆ ಇದಕ್ಕೆ ನೀವು ಒಂದು ಟಿಶ್ಯೂ ಪೇಪರ್ ಹಾಕಿಟ್ಬಿಟ್ರೆ ಇದು ತುಂಬಾ ಫ್ರೆಶ್ ಆಗಿ ಇದು ಇರುತ್ತೆ. ನಾನು ನಾರ್ಮಲ್ ಆಗಿ ಇದ್ರ ಒಳಗಡೆ ನಾನು ಸ್ವೀಟ್ಸ್ ಇರ್ಬೋದು, ಇಲ್ಲಾಂದರೆ ಪೇಸ್ಟ್ರಿ, ಕೇಕು ಈ ಥರ ಐಟಮ್ಸ್ಗಳಿಗೆ ನಾನು ಈ ಥರ ಬಾಕ್ಸ್ನ ಯೂಸ್ ಮಾಡ್ತೀನಿ. ಇದು ಸೆಟ್ ಆಫ್ 3 ನಾನು ಪರ್ಚೇಸ್ ಮಾಡಿದ್ದೀನಿ ಈ ಥರದ್ದು. ಸೊ ಈ ಥರದ್ದು ನಾನು ಸೆಟ್ ಆಫ್ 3 ನಾನು ಪರ್ಚೇಸ್ ಮಾಡಿದ್ದೀನಿ. ಇದರೊಳಗಡೆ ಐಟಮ್ನೂ ಫ್ರೆಶ್ ಆಗೇನೆ ಇರುತ್ತೆ, ಮತ್ತು ಸ್ಟೋರೇಜು ಕೂಡ ನೀವು ಒಂದು ಕೇಕ್ ತಂದುಬಿಟ್ಟು ಅದೇ ಕೇಕ್ ತಂದಿರೋಂಥ ಬಾಕ್ಸಲ್ಲಿ ಇಡೋದಕ್ಕಿಂತ ಈ ಥರ ರೆಫ್ರಿಜರೇಟರಲ್ಲಿ ಈ ಥರ ಬಾಕ್ಸಲ್ಲಿ ನೀವು ಇಡೋದ್ರಿಂದ ರೆಫ್ರಿಜರೇಟರ್ ಕೂಡ ವೆರಿ ಮಚ್ ಆರ್ಗನೈಸ್ಡ್ ಆಗಿ ತುಂಬಾ ನೀಟಾಗಿ ತುಂಬಾ ಕ್ಲೀನಾಗಿ ಕಾಣಿಸುತ್ತೆ. ಸೊ ಇದು ಬಂದ್ಬಿಟ್ಟು ಮೈ 4th ಮೀನ್ಸ್ ಆಫ್ ಆರ್ಗನೈಸರು. ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ವೆಜಿಟೇಬಲ್ಸು ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಹಾಕಿಡೋದಕ್ಕೆ, ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಇರ್ಬೋದು ಅಥವಾ ಬೀನ್ಸು ಇಲ್ಲ ಕಾಳುಗಳಿರ್ಬೋದು, ಎಲ್ಲನೂ ನೀವು ಇದ್ರೊಳಗಡೆ ನೀವು ಸ್ಟೋರೇಜ್ ಮಾಡ್ಬೋದು. ಇದೂ ಅಷ್ಟೇ ಒನ್ ಆಫ್ ದ ಬೆಸ್ಟ್ ಮೀನ್ಸ್ ಆಫ್ ಆರ್ಗನೈಸರು. ಇದ್ರ ಒಳಗಡೆ ನೀವು ಎಷ್ಟು ಐಟಮ್ಸ್ ಇಟ್ರೂ ತುಂಬ ದಿವಸ ಫ್ರೆಶ್ ಆಗಿರುತ್ತೆ. ನಾನು ಇದ್ರ ಮೇಲ್ಗಡೆ ಏನು ಕ್ಯಾಪ್ ಬರುತ್ತಲ್ಲ ಆ ಕ್ಯಾಪ್ಗೆ ನಾನು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಇಡ್ತೀನಿ. ತೋರಿಸ್ತೀನಿ ನಿಮ್ಗೆ ಅದನ್ನು. ಸೊ ಈ ಥರ ಕ್ಯಾಪ್ ಬರುತ್ತೆ, ಇದಕ್ಕೆ ನಾನು ಮೇಲ್ಗಡೆ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡಿ ಇಟ್ಬಿಟ್ಟಿರ್ತೀನಿ. ತುಂಬ ದಿವಸನೇ ಫ್ರೆಶ್ ಆಗಿರುತ್ತೆ. ನಂಗೆ ತಿಳಿದಂಗೆ 1 ವೀಕ್ ಆದ್ರೂ ನಿಮಗೆ ಇವಾಗ ಇದ್ರ ಒಳಗಡೆ ನೀವು ಸೊಪ್ಪು ಹಾಕ್ಬಿಟ್ಟು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ನೀವು ಇಟ್ಬಿಟ್ರೆ 1 ವೀಕ್ ಆದ್ರೂ ನೀವು ಆ ಸೊಪ್ಪಿನ ಫ್ರೆಶ್ನೆಸ್ನ ನೀವು ಖಂಡಿತವಾಗ್ಲೂ ಫೀಲ್ ಮಾಡ್ತೀರಾ. ಪ್ರಾಪರ್ ಟೆಂಪ್ರೇಚರಲ್ಲಿ ಇಟ್ಟಾಗ ಅಷ್ಟು ಫ್ರೆಶ್ ಇರುತ್ತೆ. ನೀರು ಬಿಟ್ಕೊಳ್ಳೋದಾಗಲಿ ಆ ಥರದ್ದೆಲ್ಲ ಏನೂ ಇಶ್ಯೂಸ್ ಇರಲ್ಲ. ಬಟ್ ನಾನು ಟಿಶ್ಯೂ ಪೇಪರ್ ಹಾಕೋದ್ರಿಂದ ಇದ್ದಿದ್ದೂ ಫ್ರೆಶ್ ಆಗಿರುತ್ತೆ. ಎಕ್ಸಸ್ ಏನು ನೀರು ಥರ ಬಿಟ್ಕೊಳ್ಳೋದು ತರಕಾರಿಯಲ್ಲಿ ಆ ಥರದ್ದೆಲ್ಲ ಏನೂ ನಿಮಗೆ ಫೀಲ್ ಆಗಲ್ಲ. ಇದು ಬಂದುಬಿಟ್ಟು ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದೆ. ಇದು ಸೆಟ್ ಆಫ್ 9 or 10 ಏನೋ ಬಂದಿತ್ತು ನನಗಿದು. ತುಂಬಾ ಚೆನ್ನಾಗಿದೆ ಇದು ಮಾತ್ರ ಈ ಆರ್ಗನೈಸರ್ಸ್. ಸೊ ಇನ್ಸ್ಟೆಡ್ ಆಫ್ ಕವರಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಹೆಂಗಂದರೆ ಹಾಗೆ ಇಡೋದ್ರಿಂದ ಈ ಥರ ಮೀನ್ಸ್ ಆಫ್ ಆರ್ಗನೈಸರ್ಸ್ನ ನೀವು ಯೂಸ್ ಮಾಡಿದ್ರೆ ತುಂಬಾ ರೆಫ್ರಿಜರೇಟರು ಕ್ಲೀನಾಗಿರುತ್ತೆ ಮತ್ತು ವೆಜಿಟೇಬಲ್ಸ್ ಕೂಡ ತುಂಬ ಕಾಲ ಫ್ರೆಶ್ ಆಗಿ ಇರುತ್ತೆ. ಸೊ ಇದು ಬಂದುಬಿಟ್ಟು ನನ್ನ fourth okay, this is the 5th means of refrigerator organizer. So ಮತ್ತೆ ಇದೊಂದು ಮೀನ್ಸ್ ಆಫ್ ಆರ್ಗನೈಸರ್. ಇದು ಬಂದ್ಬಿಟ್ಟು 6th ಟೈಪ್ ಆಫ್ ಆರ್ಗನೈಸರ್ ನಾನು ನಿಮಗೆ ತೋರಿಸ್ತಾ ಇರೋದು. ಇದ್ರ ಒಳಗಡೆ ನೋಡಿ ಈ ಥರದ್ದು 3 ಲೇಯರ್ಸ್ ಬರುತ್ತೆ. ನಾನು ಇನ್ನೊಂದು ರೆಫ್ರಿಜರೇಟರಲ್ಲಿ ಇಟ್ಟಿದ್ದೀನಿ. ಇದರ 3 ಲೇಯರ್ಸ್ ಬರುತ್ತೆ. ಒಂದರಲ್ಲಿ ನಾನು ಈ ಥರ ಹೀಗೆ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಹೀಗೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಟ್ಟಿದ್ದೀನಿ. ಮತ್ತು ಇದಕ್ಕೆ ಒಂದು ನಾನು ಟಿಶ್ಯೂ ಪೇಪರ್ನ ಹಾಕಿಡ್ತೀನಿ. ಹಾಕ್ಬಿಟ್ಟು ತುಂಬ ದಿವಸದ ಕಾಲ ನಿಮಗೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಸೊ ಏನು ಬೇಕಾದ್ರೂ ಇದು 3 ಬಾಕ್ಸ್ ಕೊಟ್ಟಿರ್ತಾರೆ. ಇದ್ರೊಳಗಡೆ 3 ಇದು ಬಾಕ್ಸ್ ಇರುತ್ತೆ. 1 2 3 ಇರುತ್ತೆ. ಸೊ ಇದು ಕೂಡ ದ ಬೆಸ್ಟ್ ಮೀನ್ಸ್ ಆಫ್ ಆರ್ಗನೈಸರು. ನೀವು ರೆಫ್ರಿಜರೇಟರಲ್ಲಿ ತುಂಬಾ ನೀಟಾಗಿ ತುಂಬ ಹೆಚ್ಚಿನ ಕಾಲ ನೀವು ಥಿಂಗ್ಸ್ನ ವೆಜಿಟೇಬಲ್ಸ್ ಇರ್ಬೋದು ಅಥವಾ ಬೇರೆ ರೀತಿಯ ಗ್ರೀನ್ ವೆಜಿಟೇಬಲ್ಸ್ ಇರ್ಬೋದು, ಎಲ್ಲನೂ ಅಷ್ಟೇ ತುಂಬಾ ನೀವು ಫ್ರೆಶ್ ಆಗಿ ತುಂಬಾ ಚೆನ್ನಾಗಿ ಇಟ್ಕೋಬೋದು ರೆಫ್ರಿಜರೇಟ್ರಲ್ಲಿ. ಸೊ ಇದು ಕೆಲವೊಂದು ದಿ ಬೆಸ್ಟ್ ಮೀನ್ಸ್ ಆಫ್ ಆರ್ಗನೈಸರ್ಸ್ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಆನ್ಲೈನಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲದರಲ್ಲೂ ಸಿಗುತ್ತೆ. ಫ್ಲಿಪ್ಕಾರ್ಟಲ್ಲಿ ಕೂಡ ಈ ಥರದ್ದು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನಾನು ನಿಮಗಿಲ್ಲಿ ಇದು ಬಂದ್ಬಿಟ್ಟು ಇದು ರೆಫ್ರಿಜರೇಟರ್ ಆರ್ಗನೈಸರ್ ಅಲ್ಲ,
ಬಟ್ ಇದನ್ನು ನಾನು ತೊಗೊಂಡೆ ನಾನಿದೆ ಆ್ಯಕ್ಚುಲಾಗಿ ನಾನು ಗ್ರೀನ್ ಟೀ ಮಾಡ್ಕೊಳ್ಳೋದ್ರಿಂದ ಇದ್ರ ಒಳಗಡೆ ಗ್ರೀನ್ ಟೀ ಇದು ಬೋರೋಸಿಲ್ದಿದು ಇದು ಗ್ಲಾಸ್ ಆದ್ರೂ ಇದನ್ನು ನಾವು ಸ್ಟವ್ ಮೇಲೆ ಇಟ್ಟು ನಾವು ಇದ್ರ ಒಳಗಡೆ ನಾವು ನೀರು ಹಾಕಿ ಕುದಿಸಿ ನಾವು ಗ್ರೀನ್ ಟೀನ ಮಾಡ್ಕೋಬೋದು. ಈವನ್ ಹಾಲನ್ನು ಕಾಯಿಸ್ಬೋದು, ಎಲ್ಲದಕ್ಕೂ ಆಗುತ್ತೆ. ಬಟ್ ನಾರ್ಮಲಾಗಿ ನಾನು ಹಾಲಿಂದು ಟೀ ಮಾಡೋದಕ್ಕೆ ನಾನು ಇದನ್ನು ಯೂಸ್ ಮಾಡಲ್ಲ, ಬಟ್ ಗ್ರೀನ್ ಟೀ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀನಿ. ಇಲ್ಲಿ ಈ ಥರದ್ದು ಕ್ಯಾಪ್ ಇರುತ್ತೆ, ಸೊ ಹಾಗಾಗಿ ಲೀವ್ಸ್ ಏನೂ ಬರೋದಿಲ್ಲ, ಗ್ರೀನ್ ಲೀವ್ಸ್ ಏನಿರುತ್ತಲ್ಲ ಅದೇನೂ ಬರೋದಿಲ್ಲ, ಬರೀ ನೀರು ಮಾತ್ರ, ಗ್ರೀನ್ ಟೀದು ನೀರು ಮಾತ್ರ ಇರೋದು ಬರುತ್ತೆ. ಮತ್ತು ಬಿಸಿ ಬಿಸಿ ಹಾಕೊಂಡು ಇಷ್ಟು ಮಾಡ್ಕೊಂಡು ಬಿಟ್ರೆ ಹಾಕೊಂಡು ಕುಡಿತಾ ಇರ್ಬೋದು, ಚೆನ್ನಾಗಿರುತ್ತೆ. ಮತ್ತು ಒಂಥರ ಸ್ಟೈಲಿಶ್ ಆಗಿ ಸಹ ಇದೆ. ಸೊ ಇದು ಇನ್ನೊಂದು ನನ್ನ ಐಟಮ್ ತೊಗೊಂಡಿದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದನ್ನು ನಾನು ಲೋಕಲ್ ಶಾಪಿಂದನೇ ತೊಗೊಂಡೆ, ಬೋರೋಸಿಲ್ದಿದು. ಚೆನ್ನಾಗಿದೆ, ಇದನ್ನು ತುಂಬಾ ಕ್ಯೂಟಾಗಿದೆ, ಇದು ತುಂಬಾ ಚೆನ್ನಾಗಿದೆ. ಸೊ ಇವತ್ತು ನಾನು ನಿಮ್ಮ ಜೊತೇಲಿ ಕೆಲವೊಂದು ನನ್ನ ಕಿಚನ್ ಅಲ್ಲ, ರೆಫ್ರಿಜರೇಟರ್ ಆರ್ಗನೈಸರ್ಸ್ನ ನಾನು ಇವತ್ತು ನಿಮ್ಮ ಜೊತೇಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದೆ, ಮತ್ತು ನಿಮ್ಮ ರೆಫ್ರಿಜರೇಟರ್ನ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಆದಷ್ಟು ಹೆಚ್ಚಿಗೆ ವೀಡಿಯೋಸ್ನ ಹಾಕೋದಕ್ಕೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.